ಗುರುಗಳೇ, ಮಾಟ ಮಂತ್ರಗಳ ಬಗ್ಗೆ ಸ್ವಲ್ಪ ತಿಳಿಸಿ. ಓಕೆ ನೋಡಪ್ಪ, ಮಾಟ ಮಂತ್ರ ಅನ್ನೋದು ನೀವು ಎಷ್ಟು ಪ್ರಮಾಣದಲ್ಲಿ ನಂಬ್ತೀರಾ, ಪರ್ಸೆಂಟೇಜ್ ಎಷ್ಟು ನಂಬ್ತೀರಾ ಅಷ್ಟು ನಿಜ ಆಗುತ್ತೆ. ನಾನು 0% ಮಾಟ ಮಂತ್ರ ಇಲ್ಲ, ನನಗದು 0% ಕೆಲಸ ಮಾಡುತ್ತೆ. ಅಯ್ಯೋ ಹೌದು ಗುರುಗಳೇ, ನನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರು, ನಾನು ಆಕ್ಸಿಡೆಂಟ್ ಆಗ್ಬಿಟ್ಟೆ, ನನ್ನ ಗಂಡ ಸತ್ತೋಗ್ಬಿಟ್ಟ, ನನ್ನ ಮಗು ಇದ್ದಕ್ಕಿದ್ದಂಗೆ ವಾಂತಿ ಬಿದ್ದು ಹಾಸ್ಪಿಟ್ಲಿಗೆ ಹೋಗಿ ಸತ್ತೋಗ್ಬಿಟ್ಟ. ಮಾಟ ಮಂತ್ರ ಇದೆ ಗುರುಗಳು, ಹೌದಮ್ಮ ಅಂಥವ್ರಿಗೆಲ್ಲ ಖಂಡಿತವಾಗ್ಲಿದೆ. ಯಾಕೆಂದ್ರೆ ಅವಳು 100% ನಂಬ್ತಾವಳೆ, ಅದಕ್ಕೋಸ್ಕರ ಇದೆ. ನಾನು 100% ನಂಬಲ್ಲ, ಅದಕ್ಕೋಸ್ಕರ ನನಗಿಲ್ಲ. ಅದಕ್ಕೆ ನೀನು ಎಷ್ಟು ಪ್ರಮಾಣದಲ್ಲಿ ಮಾಟ ಮಂತ್ರನ ನಂಬ್ತೀಯ ಅಷ್ಟು ಪ್ರಮಾಣದಲ್ಲಿ ನಿನಗೆ ಅದು ಕಾರ್ಯವಹಿಸುತ್ತೆ. ಒಂದು. ಎರಡನೇದು ಬಂದು ಬಿಡಿಸಿ ಹೇಳ್ತೀನಿ ನಿಮಗೆ, ಆ ಮಾಟ ಮಂತ್ರ ಅನ್ನೋದು ಏನಿದೆಯಲ್ಲ, ಇದು ಚಾಕು ಇದ್ದಂಗೆ. ನನ್ನ ಹತ್ರ ಒಂದು ಬ್ಲೇಡ್ ಇತ್ತು, ಸೊ ಈಗ ಅದು ಹುಡ್ಕಕ್ಕೆ ಹೋಗಲ್ಲ, ಚಾಕು ಇದ್ದಂಗೆ. ಈ ಚಾಕುವನ್ನ ಆವಿಷ್ಕಾರ ಮಾಡಿದಂತು ಕುಲ್ಮೆ ಕೆಲಸ ಮಾಡೋನು ಜನಗಳಿಗೆ ಅನುಕೂಲ ಆಗಲಿ, ಹಗ್ಗ ಕಟ್ ಮಾಡೋದಕ್ಕಾಗುತ್ತೆ, ಪೈರುಗಳನ್ನು ಕೊಯ್ಯಕ್ಕಾಗುತ್ತೆ. ಸೊ ನಮಗೆ ಕೆಲವೊಂದು ಕೊಡ್ಲಿ ಮಾಡ್ದ ಶಾರ್ಪ್ ಆಗಿರೋದು, ಹರಿತವಾಗಿರೋದೆಲ್ಲ ಮರನ ನಾವು ಹೆಂಗೆ ಕಲ್ಲಲ್ಲಿ ಹಿಂಗೆ ಕುಯ್ದು ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೊಡೆಯೋದಕ್ಕೆ ಒಂದು ಮಾಡ್ದ. ಅದೇ ಕೊಡ್ಲಿನ ಹಿಡ್ಕೊಂಡು ಕೆಲವರು ದರೋಡೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ತೆಗಿ, ದುಡ್ಡು ತೆಗಿ, ಚೈನ್ ತೆಗಿ, ವಾಲೆ ತೆಗಿ. ಅದೇ ರೀತಿ ಅದೇ ಚಾಕುವಿನಿಂದ ಡಾಕ್ಟ್ರು ಆಪರೇಷನ್ ಮಾಡಿ ಜೀವ ಉಳಿಸ್ತಾರೆ, ಅದೇ ಚಾಕುವಿಂದ ಕತ್ತು ಕುಯ್ದು ಜೀವ ತೆಗಿತಾರೆ. ಯಾರ್ಯಾರು ಆ ಒಂದು ಚಾಕುವನ್ನ ಇಟ್ಕೊಂಡು, ಚಾಕು, ಕತ್ತಿ, ಬ್ಲೇಡು ಏನಾದ್ರೂ ಅನ್ಕೊಳ್ರಯ್ಯ, ಇದನ್ನ ಇಟ್ಕೊಂಡು ಒಳ್ಳೆ ಕೆಲಸ ಮಾಡೋರೆಲ್ಲ ವೈಟ್ ಮ್ಯಾಜಿಕ್ ಮಾಡ್ತಾರೆ, ಇದನ್ನ ಇಟ್ಕೊಂಡು ಕೆಟ್ಟ ಕೆಲಸ ಮಾಡೋರೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ಗೂ ವೈಟ್ ಮ್ಯಾಜಿಕ್ ಇಷ್ಟೇ ವ್ಯತ್ಯಾಸ. ಯಾರ್ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ ಗುರುಜಿ, ಅದನ್ನ ಏನಾದರೂ ಮಾಡಿ ಅಂದರೆ ಅದನ್ನ ನಿಷ್ಕ್ರಿಯಗೊಳಿಸೋದು, ಅದನ್ನು ಸುಟ್ಟಾಕೋದು, ಅದನ್ನು ನಿರ್ನಾಮ ಮಾಡೋದು, ಅದಕ್ಕೆ ಮುಕ್ತಿ ಮೋಕ್ಷ ಕೊಡಿಸೋವಂಥದ್ದು ನಾನು ಕಲ್ತಿರೋದ್ರಿಂದ ಐ ಆಮ್ ಎ ವೈಟ್ ಮ್ಯಾಜಿಷಿಯನ್. ಅಂದರೆ ನೀವು ಏನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಕೂಡ ಅದು ಇರಲಿ ಇಲ್ಲದೆ ಹೋಗಲಿ, ನಿಮ್ಮ ನಂಬಿಕೆ ಇದೆಯಾ ಪರವಾಗಿಲ್ಲ, ಆ ನಂಬಿಕೆಗಳನ್ನೆಲ್ಲ ಸರ್ವನಾಶ ಮಾಡಿ ನಿಮಗೆ ವಾಟ್ ಈಸ್ ವೈಟ್ ಮ್ಯಾಜಿಕ್ ಅನ್ನೋದನ್ನು ಹೇಳ್ಕೊಡ್ತೀನಿ. ಆದ್ರಿಂದ ಬ್ಲ್ಯಾಕ್ ಮ್ಯಾಜಿಕ್ ಇದೆಯಾ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ನೀನು ನಂಬಿದ್ರೆ ಇದೆ, ನಂಬಲಿಲ್ಲ ಅಂದ್ರೆ ಇಲ್ಲ. ವೆರಿ ಸಿಂಪಲ್, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೊಟ್ಟಿದ್ದೀನಿ. ಇದಕ್ಕೂ ಹೆಚ್ಚಾಗಬೇಕು ಅಂದರೆ ನನ್ನ ಫೇಸ್ಬುಕ್ ಪೇಜ್ಗೆ ಹೋಗು ಅಥವಾ ಯೂಟ್ಯೂಬ್ಗೆ ಹೋಗು, ಲೈವಲ್ಲಿ ನೋಡು. ಮಾಟ ಮಂತ್ರ ಅಂತಲೇ ಸಬ್ಜೆಕ್ಟ್ ಟೈಟ್ಲ್ ಇದೆ. ಆ ಟೈಟ್ಲ್ ಹೊಡೆದ್ರೆ ಅಥವಾ ಚಿತ್ತಚೇತನ ಗುರುಜಿ ಅಂತ ಹೊಡೆದ್ಬಿಟ್ಟು ಮಾಟ ಮಂತ್ರ ಅಂತ ಹಾಕು ಬರ್ತದೆ. ಅದನ್ನು ನೀನು ಪೂರ್ತಿಯಾಗಿ ನೋಡ್ಕೊಳ್ಬೇಕು.